ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನನ್ನ ಮೊದಲನೇ ಲಾಗ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಮೊದಲನೇದಾಗಿ ಉಮಾಯೇಶು ಕನ್ನಡ ಲಾಗ್ಸ್ಗೆ ಸ್ವಾಗತ. ಬೆಳಗ್ಗೆ ಬೇಗ ಎದ್ದು ವಾಕಿಂಗ್ ಮುಗಿಸ್ಕೊಂಡ್ಬಂದೆ. ವಾಕಿಂಗ್ ಮುಗಿಸ್ಕೊಂಡ್ಬಂದು ಒಂದು ಚೊಂಬಲ್ಲಿ ಬಿಸಿನೀರು ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಎದ್ದ ತಕ್ಷಣ ವಾಕಿಂಗ್ ಮಾಡ್ಕೊಂಬಂದ್ಬಿಡ್ತೀವಿ. 5 ಗಂಟೆಗೆ ಹೋಗ್ತೀವಿ ನಾನು ಮತ್ತು ನನ್ನ ಫ್ರೆಂಡ್ಸ್ಗಳೆಲ್ಲ. ವಾಕಿಂಗ್ ಮುಗಿಸ್ಕೊಂಡು ಬಂದುಬಿಟ್ರೆ ನೆಕ್ಸ್ಟು ನಾಷ್ಟ, ಬಿಸಿನೀರು ಕುಡಿದ್ಬಿಟ್ಟು ನಾಷ್ಟ ಪ್ರಿಪೇರ್ ಮಾಡೋಕ್ಕೆ ಕೆಲಸ ಹಿಡ್ಕೊತೀನಿ. ಬೆಳಗ್ಗೆ ಎದ್ದೆ ಇವತ್ತು ದೋಸೆ ಹಿಟ್ಟಿತ್ತು, ಚಟ್ನಿ ಮಾಡಿದ್ದೆ, ಚಟ್ನಿ ಇತ್ತು. ಅದಕ್ಕೆ ಅವ್ರಿಗೆ ದೋಸೆ ಹಾಕ್ಕೊಟ್ಬಿಡೋಣ ನಮ್ಮ ಮನೆಯವ್ರಿಗೆ. ಅವ್ರಿಗೆ 8 ಗಂಟೆಗೆಲ್ಲ ನಾಷ್ಟ ರೆಡಿಯಾಗಿರಬೇಕು ಫ್ರೆಂಡ್ಸ್. ಅದಕ್ಕೋಸ್ಕರ 1-2 ದೋಸೆ ಹಾಕ್ಕೊಟ್ಬಿಟ್ರೆ ತಿಂದ್ಕೊಂಡು ಅವ್ರು ಹೊರಡ್ತಾರೆ ಕೆಲಸಕ್ಕೆ. ನನ್ನ ಮಕ್ಕಳಿಗೆ ಇವತ್ತು ರಜಾ ಇದೆ. ಒಂದಿನ ಎಕ್ಸಾಮು, ಒಂದಿನ ರಜಾ ಇದೆ. ಇನ್ನು ಸೋಮವಾರನೂ ರಜಾ ಇದೆ. ಇನ್ನು ಮಂಗಳವಾರನೇ ಅವ್ರು ಸ್ಕೂಲ್ಗೆ ಹೋಗೋದು. ಚಿಕ್ಕವನಿಗೆ ಆಲ್ರೆಡಿ ರಜಾ ಕೊಟ್ಬಿಟ್ಟಿದ್ದಾರೆ. ಅವನಿಗೆ ಎಕ್ಸಾಮ್ ಮುಗೀತು, ದೊಡ್ಡವನಿಗೆ ಮಾತ್ರ ಇದೆ. 8 ಗಂಟೆ ಅಷ್ಟರಲ್ಲೆಲ್ಲ ನಾಷ್ಟ ರೆಡಿ ಇದ್ದರೆ ಇವರು ನಮ್ಮ ಯಜಮಾನ್ರು ಮತ್ತು ನನ್ನ ಮಗ, ದೊಡ್ಡ ಮಗ ತಿಂದ್ಕೊಂಡು ಹೊರಟ್ಬಿಡ್ತಾರೆ. ನಾನು ಅಲ್ಲಿ ಮಧ್ಯ ಬಿಸಿನೀರನ್ನ ಕುಡ್ಕೊಂಡು ಬಿಸಿ ಬಿಸಿ ಹಂಗೆ ಕುಡ್ಕೊಂಡು ಹಂಗೆ ಕೆಲಸನೂ ಆಗ್ತಾ ಇರುತ್ತೆ. ನಾಷ್ಟ ಮಾಡಿಕೊಟ್ಬಿಟ್ರೆ ನಾಷ್ಟ ಒಂದು ಮಾಡಿಕೊಟ್ಬಿಟ್ರೆ ನೆಕ್ಸ್ಟ್ ಮಿಕ್ಕಿದ ಕೆಲಸ ಎಲ್ಲ ಆರಾಮಾಗಿ ಮಾಡ್ಕೊಬೋದು. ದೋಸೆ ಹಾಕ್ಕೊಟ್ಬಿಡೋಣ ಅಂಥೇಳಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಅವರು 8 ಗಂಟೆಗೆಲ್ಲ ರೆಡಿ ಇದ್ದುಬಿಡ್ಬೇಕು, ಇಲ್ಲಾಂದರೆ ಜಗಳ ಮಾಡಾಕ್ಬಿಡ್ತಾರೆ ನನ್ನ ಮೇಲೆ. ಹಾಗೆ ಎಲ್ಲ ರೆಡಿ ಹಾಕ್ಕೊಟ್ಟೆ ತಿಂದ್ಕೊಂಡು ಹೋದರು ಫ್ರೆಂಡ್ಸ್ ಅವರು. ಮತ್ತು ಮಾರ್ಕೆಟಿಂದ ಸೊಪ್ಪು ತರಿಸಿದ್ದೆ. ಪುದೀನ, ಕೊತ್ತಂಬರಿ, ಶುಂಠಿ ಎಲ್ಲ ಖಾಲಿಯಾಗಿತ್ತು ಮನೆಯಲ್ಲಿ. ತರಿಸಿದ್ದೆ ಇವತ್ತು. ಅದೇ ಒಂದು ದೊಡ್ಡ ಕೆಲಸ ನನಗೆ. ಅದನ್ನೆಲ್ಲ ಬಿಡಿಸಿ ನೀಟಾಗಿ ಫೋಲ್ಡ್ ಮಾಡಿ ಇಡೋದೇ ಒಂದು ಕೆಲಸ. ನಾನೇನು ಮಾಡ್ತೀನಿ, ಯಾವ ರೀತಿ ಫೋಲ್ಡ್ ಮಾಡಿ ಇಡ್ತೀನಿ ನೋಡ್ಕೊಳ್ಳಿ. ಚೆನ್ನಾಗಿರುತ್ತೆ ಫ್ರೆಶ್ಶಾಗಿ ಸೊಪ್ಪು. ನಾನೊಂದು ಕಾಟನ್ ಬಟ್ಟೆ ಮಾಡ್ಕೊಂಡಿರ್ತೀನಿ. ಆ ಕಾಟನ್ ಬಟ್ಟೆಗೆ ಕೊತ್ತಂಬರಿ ಸೊಪ್ಪನ್ನೆಲ್ಲ ಬಿಡಿಸಿಟ್ಟು ನೀಟಾಗಿ ರೋಲ್ ಮಾಡಿ ಇಟ್ಬಿಟ್ರೆ ಎಷ್ಟು ಒಂದು ವಾರ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ವಾರ ಚೆನ್ನಾಗಿರುತ್ತೆ, ಏನಾಗೋದಿಲ್ಲ ಅದು. ಕಾಟನ್ ಬಟ್ಟೆಗೆ ರೋಲ್ ಮಾಡಿ ಇಟ್ಬಿಟ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಹಂಗೆ ನಾನು ಯಾವಾಗಲೂ ಹಂಗೆ ಮಾಡೋದು. ಇದು ನಮ್ಮ ಅತ್ತೆಯವರ ತಂಗಿ ಹೇಳ್ಕೊಟ್ಟಿದ್ದ ಮೆಥಡ್ ನನಗೆ. ನಾನು ನಿಮ್ಗೆ ಹೇಳ್ಕೊಡ್ತಾಯಿದ್ದೀನಿ. ಕಾಟನ್ ಬಟ್ಟೆಗೆ ಹಾಕಿಡಿ, ಏನೇ ಆಗಲಿ ಸೊಪ್ಪು, ಯಾವುದೇ ಸೊಪ್ಪು ತೊಗೊಬರಲಿ, ಅಡುಗೆ ಸಾಂಬಾರಿಗೆ ಹಾಕಲಿ, ನಾವು ಒಂದಿನ ಎತ್ತಿಡಬೇಕು ಅಂತಂದರೆ ನೀಟಾಗಿ ಆ ಥರ ಕಾಟನ್ ಬಟ್ಟೆಯಲ್ಲಿ ಫೋಲ್ಡ್ ಮಾಡಿ ಇಟ್ಬಿಟ್ರೆ ಒಂದು ವಾರ ಏನೂ ಆಗೋಲ್ಲ. ನೀರು ಎಲ್ಲ ಅಬ್ಸರ್ವ್ ಆಗುತ್ತಲ್ಲ ಕಾಟನ್ ಬಟ್ಟೆ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಕಾಟನ್ ಬಟ್ಟೆಗೆ ಬಿಡಿಸಿ ಈ ಥರ ಫೋಲ್ಡ್ ಮಾಡಿ ಇಡ್ತೀನಿ. ನಿಮಗೂ ಯೂಸ್ ಆಗ್ಬೋದು, ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪುದೀನ ಮತ್ತು ಕೊತ್ತಂಬರಿ, ಯಾವುದೇ ಸೊಪ್ಪು ತಂದರೂ ನಾನು ಇದೇ ರೀತಿ ಮಾಡೋದು. ಕೊತ್ತಂಬರಿ ಸೊಪ್ಪು ಬಿಡಿಸಿ ಎತ್ತಿಟ್ಟೆ. ಪುದೀನ ಸೊಪ್ಪು ಬೇಗ ಯೂಸ್ ಆಗುತ್ತೆ. ನಾನೇನು ಜಾಸ್ತಿ ಯೂಸ್ ಮಾಡಲ್ಲ. ಮಟನ್, ಚಿಕನ್ ಮತ್ತು ಪಲಾವ್ ಆ ಥರದ್ದು ಮಾಡೋಕ್ಕೆ ನಮ್ಮ ಮನೇಲಿ 2 ಕೋಳಿ ಪಿಳೆ ತಗೊಬಂದಿದ್ದಾನೆ ನನ್ನ ಮಗ, ಚಿಕ್ಕ ಮಗ. ಅದಕ್ಕೋಸ್ಕರ ಅವಕ್ಕೆ ಅಂತ ನಮ್ಮ ಮನೆಯವ್ರು ತರಿಸಿದ್ದಾರೆ. ಇದೇನು ಜಾಸ್ತಿ ಏನು ಯೂಸ್ ಮಾಡಲ್ಲ. ಭಾನುವಾರ ಆದರೆ ಮಾತ್ರ ಮಟನ್, ಚಿಕನ್ಗೆ ಯೂಸ್ ಮಾಡ್ಕೊತೀನಿ ಅಷ್ಟೇ. ಕೋಳಿ ಪಿಳೆಗಳಿಗಾಗುತ್ತೆ ಅಂತ ಹೇಳಿ ತರಿಸವ್ರೆ. ಅದಕ್ಕೆ ಕವರ್ಗೆ ಹಾಕಿ ಇಡ್ತಾಯಿದ್ದೀನಿ. ಇಲ್ಲ ಅಂದಿದ್ರೆ ಅದನ್ನು ಬಟ್ಟೆಗೆ ಫೋಲ್ಡ್ ಮಾಡಿರ್ತಾಯಿದ್ದೆ. ಬೇಗ ಖಾಲಿ ಆಗುತ್ತಲ್ಲ ಕೋಳಿಗಳಿಗೆ ಅಂದರೆ, ಅದಕ್ಕೋಸ್ಕರ ಹಾಗೆ ಇದು ಮಾಡ್ತಾಯಿದ್ದೀನಿ. ಶುಂಠಿನೂ ಅಷ್ಟೇ ಫ್ರೆಂಡ್ಸ್. ಮಣ್ಣಿದ್ರೆ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಬಿಟ್ಟು 1 ಅವರ್ ಬಿಟ್ಬಿಡಿ. ಅದೆಲ್ಲ ನೀರೆಲ್ಲ ಹೀರ್ಕೊಂಡಾದ್ಮೇಲೆ ನೋಡಿ ಈ ಥರ ಇದು ಮಣ್ಣಿರಲಿಲ್ಲ, ಚೆನ್ನಾಗಿ ಫ್ರೆಶ್ಶಾಗಿ ಚೆನ್ನಾಗಿತ್ತು. ಅದಕ್ಕೋಸ್ಕರ ನಾನು ಮುರಿದ್ಬಿಟ್ಟು ಅದನ್ನು ಒಂದು ಕಾಟನ್ ಬಟ್ಟೆಗೆ ಮಣ್ಣೆಲ್ಲ ಉದುರಿಸ್ಬಿಟ್ಟು ಹಾಕ್ಬಿಟ್ಟು ಇಡ್ತಾಯಿದ್ದೀನಿ. ಒಂದು ಕವರ್ಗೆ ಹಾಕಿ ಸುತ್ತಬಿಟ್ಟು ಒಂದು ಕವರ್ಗೆ ಹಾಕಿ ಫೋಲ್ಡ್ ಮಾಡಿ ಇಟ್ಬಿಟ್ರೆ ಎಷ್ಟು ದಿನ ಬೇಕಾದರೂ ಇರುತ್ತೆ ಫ್ರೆಂಡ್ಸ್. ಒಂಚೂರು ಇದಾಗಲ್ಲ. ಅದೇ ಕವರಲ್ಲಿ ಇಟ್ಟರೆ ಏನಾಗುತ್ತೆ ಗೊತ್ತಾ, ಒಂಥರ ನೀರು ಥರ ಆಗೋಗ್ಬಿಡುತ್ತೆ. ಅದೊಂಥರ ಚೆನ್ನಾಗೇ ಇರೋಲ್ಲ ಫ್ರೆಂಡ್ಸ್. ನೀರು ಹೀರ್ಕೊಂಡಂಗೆ ಆಗ್ಬಿಡುತ್ತೆ. ನಾನು ಯಾವಾಗಲೂ ಇದೇ ಥರನೇ ಮಾಡೋದು. ಹಸಿಮೆಣ್ಸಿನ್ಕಾಯಿ ಅದು ಅಷ್ಟೇ, ಎಲ್ಲ ಅಷ್ಟೇ. ಒಂದು ಕಾಟನ್ ಬಟ್ಟೆಗೆ ಹಾಕ್ಬಿಟ್ಟು ಒಂದು ಕವರ್ಗೆ ಹಾಕಿಡಿ, ಎಷ್ಟು ಫ್ರೆಶ್ಶಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ನಾನು ಯಾವಾಗಲೂ ಇದೇ ರೀತಿ ಮಾಡ್ತೀನಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವನ್ನೆಲ್ಲ ಬಿಡಿಸಿ ಎತ್ತಿಟ್ಬಿಟ್ಟು ನೀರು ಬೇರೆ ಬಿಡ್ತಾನೆ ಇವತ್ತು. ಇನ್ನೂ ಕೆಲಸ ಆಗಿಲ್ಲ, ಮನೆ ಕೆಲಸ. ಈ ಸೊಪ್ಪುಗಳನ್ನ ಬಿಡಿಸ್ಕೊಂಡು ಕೂತ್ಕೊಂಡ್ರೆ ಮನೆ ಕೆಲಸನೇ ಆಗೋದಿಲ್ಲ. ಇನ್ನು ಕಸ ಹೊಡೆದು, ಪಾತ್ರೆ ತೊಳೆದು, ಬಟ್ಟೆ ಒಗೆಯಲ್ಲ ಫ್ರೆಂಡ್ಸ್ ಇವತ್ತು, ನೆನೆಸೋದಿಲ್ಲ. ನೆನ್ನೆ ಒಗ್ದಿದ್ದೀನಿ ಎಲ್ಲ. ಮ್ಯಾಟ್ಗಳು ಮಾತ್ರ ಇದೆ, ಮ್ಯಾಟ್ಗಳು ಮಾತ್ರ ಒಗಿಬೇಕು. ನೋಡಿ ಕೊತ್ತಂಬರಿ ಸೊಪ್ಪು ಅಷ್ಟೇ ನೋಡಿ, ನೀಟಾಗಿ ಹಿಂಗೆ ಇಷ್ಟೊಂದು ಸೊಪ್ಪಾಗಿದೆ ನೋಡಿ ಫ್ರೆಂಡ್ಸ್. ನೀಟಾಗಿ ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಸುತ್ತಬಿಟ್ಟು ಒಂದು ಕವರ್ಗೆ ಹಾಕಿ ಇಟ್ಬಿಡ್ತೀನಿ. ನಾನು ಯಾವಾಗಲೂ ಅಷ್ಟೇ ಈ ಥರ ಮಾಡ್ತೀನಿ.
ಈ ಥರ ಫೋಲ್ಡ್ ಮಾಡಿ ಒಂದು ಕವರ್ ಸುತ್ತಬಿಟ್ಟು ಎತ್ತಿಟ್ಬಿಡ್ತೀನಿ ಫ್ರೆಂಡ್ಸ್. ಇದೆಲ್ಲ ಆದಮೇಲೆ ನಾನು ಪಾತ್ರೆ ತೊಳೆದ್ಬಿಟ್ಟು ಕಸ ಗಿಸ ಎಲ್ಲ ಹೊಡೆದ್ಬಿಟ್ರೆ ಅಷ್ಟರಲ್ಲಿ ನೀರು ಬಿಡ್ತಾರೆ. ನಮ್ಗೆ ಇವತ್ತು ಕಾವೇರಿ ನೀರು ಬಿಡ್ತಾರೆ. ನೀರು ಹಿಡ್ಕೋಬೇಕು. ನೀರದೇ ಒಂದು ದೊಡ್ಡ ತೊಂದರೆ ಫ್ರೆಂಡ್ಸ್ ಈ ಕಡೆ. ನೀರು ಬಿಡೋಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಬಿಡ್ಬೇಕು. ನಾನು ಇದನ್ನೆಲ್ಲ ಎತ್ತಿ ಫ್ರಿಜ್ಗೆ ಎತ್ತಿಟ್ಬಿಟ್ಟು ಪಾತ್ರೆ ತೊಳೆಯೋಣ ಅಂತ ಬಂದೆ ಫ್ರೆಂಡ್ಸ್. ಬೇಗ ಪಾತ್ರೆ ತೊಳೆದ್ಬಿಟ್ರೆ ಒಂದು ಸ್ವಲ್ಪ ಕೋಟೆ ಕ್ರಾಸ್ಗೆ ಹೋಗಬೇಕಾಗಿತ್ತು ಬಟ್ಟೆ ಪರ್ಚೇಸ್ಗೆ. ಅಲ್ಲಿಗೆ ಹೋಗಿ ಬರ್ತೀನಿ. ನಾನು ಮತ್ತೆ ಈವ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ RCB ಮ್ಯಾಚ್ ನೋಡ್ತಾಯಿದ್ದೀವಿ. ಈವ್ನಿಂಗ್ ಸ್ಟಾರ್ಟ್ ಆಗಿದೆ ಸಾಯಂಕಾಲ ಮ್ಯಾಚ್ ಅಂದರೆ ಎಲ್ರಿಗೂ ಇಷ್ಟನೇ ಅಲ್ವಾ. ನಮಗೂ ತುಂಬ ಇಷ್ಟ. ನನ್ನ ಮಕ್ಕಳು, ನನಗೆ, ನನ್ನ ಗಂಡನಿಗೆ 3-4 ಜನ ನಾವು ಕೂತ್ಕೊಂಡು ಮ್ಯಾಚನ್ನ ನೋಡ್ತೀವಿ. ಯಾವಾಗಲೂ ಅಷ್ಟೇ. ಮ್ಯಾಚ್ ಅಂದರೆ ಸಖತ್ ಇಷ್ಟ. ನನ್ನ ಮಕ್ಳಿಗಂತೂ ತುಂಬ ಇಷ್ಟ. ನೋಡ್ತಾ ಕೂತಿರ್ತಾರೆ. RCB ಗೆಲ್ಲಿ ಇವತ್ತು. RCB SRH ಮ್ಯಾಚ್ ಇದೆ. RCB ಗೆಲ್ಲಿ ಅಂತ ನಾನು ಅನ್ಕೋತೀನಿ. ಏನಾಗುತ್ತೋ ಗೊತ್ತಿಲ್ಲ. ಆದಷ್ಟು ಗೆಲ್ಲೋಕ್ಕೆ ಟ್ರೈ ಮಾಡಿ. ಗೆಲ್ಲಿ ಅಂತ ಆಶಯಿಸ್ತೀನಿ. ಅಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ನನ್ನ ಫ್ರೆಂಡು ಪಾಪುಗೆ ಮುಡಿ ಕೊಡ್ಸೋಕೆ ಹೋಗಿದ್ಲು. ಅವರು ನಾಯಿ ಸಾಕಿದ್ದಾರೆ, ರಾಕಿ ಅಂತ ಇದ್ರ ಹೆಸರು. ಇದಕ್ಕೆ ಸ್ವಲ್ಪ ಊಟ ಹಾಕ್ಬಿಡಿ ಆಂಟಿ ಅಂತ ಹೇಳಿದ್ಲು. ಅದಕ್ಕೆ ಹಾಕ್ಬಿಟ್ಟು ಹೋಗ್ಬಿಡೋಣ, ಹಂಗೆ ಮಲ್ಕೊಳಕ್ಕೆ ಸರೋಗುತ್ತೆ. ನಾನು ಒಳಗಡೆ ಲಾಕ್ ಹಾಕ್ಕೊಡ್ರೆ ಇನ್ನು ಈಚೆ ಬರೋಲ್ಲ ಫ್ರೆಂಡ್ಸ್. ನಾಯಿ ಮತ್ತು ಮೀನುಗಳನ್ನ ಸಾಕಿದ್ದಾಳೆ ಒಂದು ಚಿಕ್ಕದು ಅಕ್ವೇರಿಯಮ್ಮಲ್ಲಿ. ಅದಕ್ಕೂ ಊಟ ಹಾಕ್ಬಿಟ್ಟು ಹೋಗ್ಬಿಡೋಣ ಹಂಗೆ ಅಂತ ಹೇಳ್ಬಿಟ್ಟು ಊಟ ಹಾಕ್ಬಿಟ್ಟು ಹೋಗೋಣ ಅಂತ ಬಂದೆ ಫ್ರೆಂಡ್ಸ್. ನೋಡಿ ಅವೆಷ್ಟು ಚೆನ್ನಾಗಿ ಆಡ್ತಾಯಿದೆ. ಇಂಥ ಮೂಗು ಜೀವಗಳಿಗೆ ಇರೋ ಬೆಲೆ, ನಿಯತ್ತಿರೋದು ಮನುಷ್ಯತ್ವಕ್ಕಿಲ್ಲ ಫ್ರೆಂಡ್ಸ್ ಇವಾಗ. ಅಷ್ಟೇ ಅಲ್ವಾ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಮಾಯಸ್ಸು ಕನ್ನಡ ಲಾಗ್ಸ್ನ ಆದಷ್ಟು ಸ್ವಲ್ಪ ಬೆಳೆಸಿ. ನನಗೆ ವಿಡಿಯೋ ಮಾಡೋದಂದರೆ ಸಖತ್ ಇಷ್ಟ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.